ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶ್ರೀರಾಮ ಮಂದಿರ 500 ವರ್ಷಗಳ ತಪಸ್ಸು. 500 ವರ್ಷಗಳ ತಪಸ್ಸಿನ ನಂತರ ಶ್ರೀರಾಮ ಮಂದಿರ ನಿರ್ಮಾಣ ಆಯಿತು. ಅದರ 5 ವರ್ಷದಲ್ಲಿ ಅದಕ್ಕೆ ಹಾಕಲಾದಂತಹ ಕನ್ನ, ಶ್ರೀರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳತನ, ಶ್ರೀರಾಮ ಮಂದಿರದಲ್ಲಿ ನಡೆದಂತಹ ಲೂಟಿ, ಶ್ರೀರಾಮ ಮಂದಿರದಲ್ಲಿ ಮಾಡಲಾದಂತಹ ಡಕಾಯಿತಿ, ಶ್ರೀರಾಮ ಮಂದಿರದಲ್ಲಿ ಮಾಡಿದಂತಹ ಪಾಪದ ಕೆಲಸ ಇವತ್ತು ಇಡೀ ದೇಶಾದ್ಯಂತ ಜನರನ್ನು ಬೆಚ್ಚಿ ಬಿಡಿಸಿದೆ. ಯಾಕೆ ಅಂದರೆ ರಾಮನನ್ನು ಬಿಟ್ಟು ರಾಜಕೀಯ ಇಲ್ಲ. ಬಹಳಷ್ಟು ಪಾರ್ಟಿಗಳಿಗೆ ರಾಮನೇ ಆಧಾರ ಸ್ತಂಭ. ಬಹಳಷ್ಟು ಪಾರ್ಟಿಗಳು ಈಗ ನಿಂತಿರುವುದೇ ರಾಮನ ಹೆಸರಿನ ಮೇಲೆ. ಅಂತಹ ರಾಮನ ಜಪ ಮಾಡುವಂತಹ ಪಕ್ಷಗಳು ಇವತ್ತು ಎಲ್ಲಿದ್ದಾವೆ? ಯಾಕೆ ಅಂದರೆ ಶ್ರೀರಾಮ ಮಂದಿರದಲ್ಲಿ ಕೋಟಿಗಟ್ಟಲೆ ಹಣವನ್ನು ಲೂಟಿ ಮಾಡಲಾಗಿದೆ. ಹಾಗೆ ನೋಡಿದ್ರೆ ಶ್ರೀರಾಮ ಮಂದಿರಕ್ಕೆ ಭೂಮಿ ಪೂಜೆ ಮಾಡಿದವರು ನರೇಂದ್ರ ಮೋದಿ ಅವರು, ಶ್ರೀರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದವರು ನರೇಂದ್ರ ಮೋದಿ ಅವರು, ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ನರೇಂದ್ರ ಮೋದಿ ಅವರು, ಶ್ರೀರಾಮನ ಮಂದಿರದ ಧ್ವಜಾವರೋಹಣ ಮಾಡಿದವರು ನರೇಂದ್ರ ಮೋದಿ ಅವರು, ಶ್ರೀರಾಮ ಮಂದಿರದ ಟ್ರಸ್ಟ್ನ ಆಡಳಿತ ನಿರ್ವಹಣೆ ಮಾಡೋದಕ್ಕೆ ಬೇಕಾದಂಥ ಮೆಂಬರ್ಸ್ ಅನ್ನು ಸೆಲೆಕ್ಟ್ ಮಾಡಿದವರು ನರೇಂದ್ರ ಮೋದಿ ಅವರು, ರಾಮ ಮಂದಿರದ ಮೇಲೆ ರಾಜಕೀಯ ಮಾಡಿದವರು ನರೇಂದ್ರ ಮೋದಿ ಅವರು. ಶ್ರೀರಾಮ ಮಂದಿರ ನಮ್ಮಿಂದಲೇ ಸಾಧ್ಯವಾಯಿತು, ಮೈ ಚೌಕಿದಾರ್ ಹೂ, ನಾ ಖಾನೆ ದೂಂಗಾ, ನಾ ಪೀನೆ ದೂಂಗಾ ಅಂತ ಎಲ್ಲ ಹೇಳಿದಂತಹ ನರೇಂದ್ರ ಮೋದಿ ಅವರು ಇವತ್ತು ಇಷ್ಟು ದೊಡ್ಡ ಕಳ್ತನ ಆದರೂ ಮಾತಾಡ್ತಾ ಇಲ್ಲ. ಇವತ್ತು ಇಷ್ಟು ದೊಡ್ಡ ರಾಮನ ಭಕ್ತರ ಒಂದು ನಂಬಿಕೆಗೆ ದ್ರೋಹ ಆದರೂ ಕೂಡ ತುಟಿ ಪಿಟ್ಟಕ್ಕಂತ ಇಲ್ಲ. ಬುಲ್ಡೋಸರ್ ಬಾಬಾ ಅಂತೂ ಇದು ರಾಮನ ಹೆಸರಿಗೆ ಕಳಂಕ ತರುವ ಕೆಲಸ, ನೀವ್ಯಾರ್ರೀ ಲೆಕ್ಕ ಕೇಳೋದಕ್ಕೆ ಅಂತ ಭಾಷಣ ಹೊಡಿತಾ ಇದ್ದಾರೆ. ಹೀಗಾಗಿ ಕೋಟ್ಯಂತರ ರಾಮನ ಭಕ್ತರು ಇವತ್ತು ಕೇಳ್ತಾ ಇರುವಂತಹ ಏಕೈಕ ಪ್ರಶ್ನೆ, ರಾಮನ ಮಂದಿರದಲ್ಲಿ ನಡೆದಂಥ ಡಕಾಯಿತಿಯ ಬಗ್ಗೆ ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿಯವರು ಯಾಕೆ ಮಾತಾಡ್ತಾ ಇಲ್ಲ ಅಂತ. ಹೀಗಾಗಿ ಯಾರ್ಯಾರು ಇವತ್ತು ರಾಮನ ಹೆಸರಿನಲ್ಲಿ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಅವರನ್ನು ಕ್ಷಮಿಸಬೇಕಾ ರಾಮ? ರಾಮ ರಾಮ. ಅಯೋಧ್ಯೆ ರಾಮನ ಹುಂಡಿಗೆ ಕನ್ನ, ದೇಶದ ರಾಜಕೀಯದಲ್ಲಿ ಕಂಪನ. ದೇವರಿಗೆ ವಂಚಿಸಿದ ಖದೀಮರ ಜಾಲ, ಬೆಚ್ಚಿ ಬಿದ್ದಿದೆ ರಾಮ ಭಕ್ತಗಣ. ರಾಜಕೀಯದಲ್ಲಿ ರಾಮನದ್ದೇ ಕದನ, ಕೈ ಕಮಲದಲ್ಲಿ ಮಾತಿನ ಬಾಣ. ಪ್ರಧಾನಿ ಮೋದಿ ಮೌನ, ಬಿಜೆಪಿಯರ ಮೇಲೆ ಕಾಂಗ್ರೆಸ್ ಅನುಮಾನ. ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ ಅವರು ಅಲ್ವಾ? ದೊಡ್ಡ ಹಗರಣ ಆಗಿದ್ರು ಮಾತಿಲ್ಲ ಯಾಕೆ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆಡಳಿತಾರೂಢ ಬಿಜೆಪಿ ದೇಶಕ್ಕಿಂತ ದೇಣಿಗೆಗೆ ಆದ್ಯತೆ ನೀಡುತ್ತಿದೆಯಾ? ಕೋಟಿ ಕೋಟಿ ರಾಮನ ಕಾಣಿಕೆ ಲೂಟಿಯಲ್ಲಿ ಕರ್ನಾಟಕಕ್ಕೂ ನಂಟಿದೆಯಾ? ಚುನಾವಣೆ ಪಿತೂರಿಗಳಲ್ಲಿ ಭಾಗಿಯಾದವರಿಂದಲೇ ಈ ಮಹಾಕೃತ್ಯ. ಯಾರ ಹೆಸರನ್ನು ಉಲ್ಲೇಖಿಸದೆ ಅಖಿಲೇಶ್ ಯಾದವ್ ವಾಗ್ದಾಳಿ. ರಾಮ ರಾಜ್ಯದಲ್ಲಿ ಆಧುನಿಕ ರಾಕ್ಷಸರು. ಕಾಣಿಕೆ ಕದ್ದವರು ಯಾರು? ಕರಸೇವಕರೇ ಕನ್ನ ಕೊರೆದರ? ಅಯ್ಯೋ ರಾಮ ರಾಮ. ಇವತ್ತು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರು ರಾಮ ಮಂದಿರದಲ್ಲಿ ನಡೆದಿದೆ ಎನ್ನಲಾದಂತಹ ಡಕಾಯಿತಿ, ರಾಮ ಮಂದಿರದಲ್ಲಿ ನಡೆದಿರುವಂತಹ ಕೋಟ್ಯಂತರ ರೂಪಾಯಿಯ ಕಳ್ಳತನದ ಹಣ ಏನಿದೆ ಅದು ಅಯೋಧ್ಯೆಯಿಂದ ಕರ್ನಾಟಕದವರೆಗೆ ಬಂದಿದೆ ಅಂತ ಹೇಳಿದ್ದಾರೆ. ಕಳ್ಳತನದ ಹಣ ಕರ್ನಾಟಕಕ್ಕೆ ತಲುಪಿಸಿದ್ದಾರೆ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಯಾರಿಗೆ ತಲುಪಿಸಿದ್ದಾರೆ? ಕರ್ನಾಟಕದಲ್ಲಿ ಎಲ್ಲಿದೆ ಆ ಹಣ? ಕರ್ನಾಟಕದಲ್ಲಿ ಯಾರು ಉಪಯೋಗಿಸಿಕೊಂಡಿದ್ದಾರೆ? ಕರ್ನಾಟಕಕ್ಕೂ ಅಯೋಧ್ಯೆಯ ರಾಮ ಮಂದಿರದ ಕಳ್ಳತನದ ಹಣಕ್ಕೂ ಏನು ಸಂಬಂಧ? ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಯಾಕೆ ಅಂದರೆ ಅಖಿಲೇಶ್ ಯಾದವ್ ಅವರು ಮೊದಲಿಗೆ ರಾಮ ಮಂದಿರದಲ್ಲಿ ಚೋರಿ ಆಗಿದೆ ಅಂತ ಹೇಳಿದಾಗ ಇದೇ ಯೋಗಿ ಸರ್ಕಾರ ರಾಮನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೇನ್ರಿ ಅಧಿಕಾರ ಇದೆ ಅಂತ ಅಂದಿದ್ರು. ಆದರೆ ಈಗ SIT ರಚನೆ ಆಗಿದೆ, ರಿಪೋರ್ಟ್ ಬಂದಿದೆ, ಭಾಳಷ್ಟು ಜನರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ. ಹಾಗಾದರೆ ಅಖಿಲೇಶ್ ಯಾದವ್ ಮೊದಲಿಗೆ ಬಿಡುವಂತಹ ಬಾಣ ಆಮೇಲೆ ಹೋಗಿ ಟಣ್ ಅಂತ ಗುರಿಯನ್ನು ತಲುಪ್ತಾ ಇರೋದ್ರಿಂದ ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ.
ಕರ್ನಾಟಕಕ್ಕೆ ಬಂದಿದೆ ಹಣ ಅಂತ ಹೇಳ್ತಾ ಇದ್ದಾರೆ, ಕರ್ನಾಟಕಕ್ಕೆ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕಕ್ಕೆ ಹೇಗೆ ಲಿಂಕ್ ಅನ್ನೋದು ಮೋಸ್ಟ್ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಅದು ಕೂಡ ಎಸ್ಟಾಬ್ಲಿಷ್ ಆಗಬಹುದು. ಹಾಗಾದರೆ ಇವತ್ತು ಈ ಕನ್ನ, ಈ ಚೋರಿ, ಈ ಪಾಪದ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ಕೇಳೋಣ. अयोध्या वासी हैं वो ये कह रहे हैं कि कर्नाटक से भी तार जुड़े हैं. कर्नाटक में कोई अंडरग्राउंड अनरजिस्टर्ड लोग हैं जो चुनाव के समय पर वोटरों को भेजते हैं या चुनावी रणनीति में कहीं न कहीं साजिश में शामिल रहते हैं. उनका भंडा फोड़ गया इस बार, जानकारी में आ गई चीज़ें. इसलिए उत्तर प्रदेश के लोग बिल्कुल सावधान हैं. इस चुनाव की तैयारी में पूरी तरीके से सावधान रहेंगे उत्तर प्रदेश के लोग. अयोध्या वासी हैं वो ये कह रहे हैं कि कर्नाटक से भी तार जुड़े हैं. कर्नाटक में कोई ಬಿಜೆಪಿಯವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ? ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸ್ಬೇಡಿ ಅಂತ. ಕೆಳಿಸಿದ್ದು ಯಾರು ಸ್ವಾಮಿ? ಕಾಂಗ್ರೆಸ್ನವರ? ನಾವಾ? SP ಅವರ? ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮ್ಗೆ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಬಿಜೆಪಿಯವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ₹1 ಹಿಡಿದು ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ರಾಮ ಮಂದಿರ ನಿರ್ಮಾಣಕ್ಕಾಗಿ ಡೊನೇಷನ್ ಕೊಡ್ತಾರೆ. ಆ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆ ಭಾವನೆಗಳಿಗೆ ದಾಸಿ ಆಗಬಾರ್ದು. ರಾಮ ಮಂದಿರದ ದೇಣಿಗೆಯಲ್ಲಿ, ಆ ದೇಣಿಗೆಯ ನಂತರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸುದ್ದಿಯೇ ನಮ್ಮೆಲ್ಲರ ಮನಸ್ಸಿಗೆ ದಾಸಿಯನ್ನು ಉಂಟು ಮಾಡಿದೆ. ನಾನು ಈಗ ಆಲೋಚನೆ ಮಾಡ್ತಿರೋದು, ರಾಮ ಮಂದಿರ ವಿರೋಧಿಗಳಿಗೆ ಯಾಕೆ ಸಂಕಟ ಆಗ್ತಾ ಇದೆ? ರಾಮ ಮಂದಿರನ್ನೇ ವಿರೋಧ ಮಾಡ್ತಾರೆ. ರಾಮನೇ ಕಾಲ್ಪನಿಕ, ರಾಮ ಸೇತು ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ಈಗ ಸಂಕಟ ಪಡ್ತಿರೋದು ನೋಡಿದ್ರೆ ಅವ್ರ ಉದ್ದೇಶ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಕುರಿತಾಗಿ ಅಲ್ಲ, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು.